ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ ಇವತ್ತು August 5th ನಾಳೆ ನನ್ನ ಬರ್ಡೇ. ಸೊ ಇವತ್ತು ವ್ಲಾಗ್ ಎಲ್ಲ ನನ್ನ ಬರ್ಡೇ ಸ್ಪೆಷಲ್ ಆಗಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ. ಬಿಕಾಸ್ ನನಗೆ ಎಕ್ಸಾಮ್ ಇರೋದ್ರಿಂದ ನಾನು ಟಿಪ್ಟರಲ್ಲಿ ಇರ್ತೀನಿ. ಲೈಟಾಗಿ ಸೆಲೆಬ್ರೇಷನ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲೊಂದು ಸೆಲೆಬ್ರೇಷನ್, ಭದ್ರಾವತಿಗೆ ಹೋಗ್ತೀನಿ, ಇನ್ನೊಂದು ಸೆಲೆಬ್ರೇಷನ್. ಸೊ ಎಲ್ಲದನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ವೀಡಿಯೋಸ್ನ ಬಿಡ್ತಾ ಹೋಗ್ತೀನಿ. ಸೊ ಇದು ಬಂದು ಬರ್ಡೇ ಹಿಂದಿನ ದಿನ ನಾನೇನೋ ಪ್ಲ್ಯಾನ್ ಮಾಡಿದ್ದೆ, ಹೀಗೆ ಆಗೋಣ, ಇವ್ರಿಗೆ ಈ ಟೈಮಿಗೆ ಪಾರ್ಟಿ ಕೊಡೋಣ, ಆ ಟೈಮಿಗೆ ಪಾರ್ಟಿ ಕೊಡೋಣ ಅಂತ. ಭಾವನರಮ್ಮ ಇಬ್ಬರೂ ನೀನು ಅಂದ್ಕೊಂಡಾಗ ಏನೂ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಅವರೇನೋ ಸಪ್ರೇಟಾಗೆ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಸೈಡಿಗಿಟ್ಟು ಸದ್ಯಕ್ಕೆ ಗೋ ವಿತ್ ದ ಫ್ಲೋ ಅಂತ ಐಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ಈ ವ್ಲಾಗ್ ಪೂರ್ತಿ ನೋಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ ಗೈಸ್? ನಾನು ಆಗಲಿಂದ ಭಾವನ ಹಿಂಗೆ ಅಂತ ಹೇಳ್ತಿದ್ದೀನಿ. ಆಗ್ಲಿಂದ ಬ್ಲ್ಯಾಕ್ ಮೇಲೇ ಮಾಡ್ತಾಳೆ, ನನಗೆ ಹೊಡಿಯೋಕ್ಕೆ ಬರ್ತಾಳೆ. ಅವಳು ಹೇಳ್ತಾಳೆ ನೀನು ಏನಾದರೂ ಮಾಡ್ಕೊಂಡು ನಾನು ಎಲ್ಲಿಗೂ ಹೋಗಕ್ಕೆ ಬಿಡಲ್ಲ, ಏನೂ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಕುತ್ಕೊಂಡಿಲ್ಲಿ ಈ ಕೇಕ್ ಬೇಕಾ, ಆ ಕೇಕ್ ಬೇಕಾ ಅಂತ ಕೇಳ್ತಾಳೆ ಗೈಸ್. ಅಷ್ಟೇ ಮಾಡ್ತಿರೋದವಳು. ಹೇಳ್ತಾ ಇದ್ದೀನಿ ಏನಾದರೂ ಒಂಚೂರಾದರೂ ಕ್ಲೂ ಕೊಡು ಅಂತ, ಏನೂ ಕೊಡ್ತಿಲ್ಲ ಅವಳು. ಅವಳ ಜೊತೆ ಮಾತಾಡೋದು ಬಿಡ್ತೀನಿ, ಪಕ್ಕ ನಾನು ಮಾತಾಡೋದು ಬಿಡ್ತೀನಿ. ಮಾತಾಡೋಕ್ಕೆ ಬಿಡ್ತಾಳೆ. ಒಂದು ಹೇಳಕ್ಕಿರ್ತೀನಿ, ನೀನು ಅಂದ್ಕೊಂಡಾಗ ಏನೂ ನಡೆಯಲ್ಲ, ಎಲ್ಲ ನಾನು ಅಂದ್ಕೊಂಡಾಗೆ ನಡೆಯಲ್ಲ. ಬೆಳಗ್ಗೆ ನೀನು ಒಂದ್ಸತಿ ಹಾಸ್ಟೆಲಿಂದ ಆಚೆ ಕಾಲಿಟ್ರೆ ಮತ್ತೆ ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ನಿಮಗೆ ಗೈಸ್. ನನ್ನ ರೋಡಲ್ಲಿ ಮಲಗಿಸ್ತಾಳಂತೆ ನಾಳೆ ಅವಳು. ಮುಗಿಸ್ತೀನಿ ಅಂತ ಹೇಳಿಲ್ಲ, ಮನೆಗೂ ಕರ್ಕೊಂಡೋಗಲ್ಲ ಅಂತವಳು. ಏನು ನಿಮ್ಮ ಪ್ಲಾನ್ ಥರ ಆಗಲ್ಲ ಅಂತ ಹೇಳ್ತೀನಿ. ನನಗೆ ಬೇಜಾರಾಗ್ತೈತೆ. ನಂಗೆ ಬರ್ಡೇನೇ ಬೇಡ. ನನಗೆ ಬ್ಯಾಂಡ್ ಹಾಕಿಲ್ವಾ ಗೈಸ್? ನನ್ನ ಬರ್ಡೇನೇ ಬೇಡ. ನನ್ನ ಊರು ಬಿಟ್ಟು ಹೋಗ್ತೀನಿ ಗೈಸ್. ನಾನು ಎಲ್ಲೂ ಹೋಗೋಕ್ಕಾಗಲ್ಲ ನೀನು. ಗೈಸ್ ಅವಳು ಮೋಸ ಮಾಡ್ತಾಳೆ ನನಗೆ. ಅವಳು ಮೋಸ ಮಾಡ್ತಾಳೆ ನನ್ನೊಬ್ಳನ್ನೇ ಬಿಟ್ಟು. ನಾನು ಇಲ್ಲೇ ನಿಂತಿದ್ದೀನಿ, ಇಲ್ಲೇ ಮಾತಾಡ್ತಾಳೆ. ಏನಾದ್ರು ಕೆಲಸ ನಿನ್ಗೇನಾದರೂ ಕೆಲಸ? ಸರಿ ಹೊಡಿಬೇಡ ಮರಿ ಹೊಡಿಬೇಡ. ಏನು ಅನ್ಕೊಂಡಿಲ್ಲ, ನನ್ನ ಫ್ರೆಂಡ್ಸ್ ಬರ್ತಾರೆ ಆಮೇಲೆ ನಿಮ್ಗೆ ಹೊಡಿಯೋಕ್ಕೆ. ಸಾಕು. ಲೈಕ್ ಕಮೆಂಟ್ ಹಾಕಕ್ಕೆ ಹೇಳಿ ಫಸ್ಟ್ ಅವ್ರಿಗೆ. ಗೈಸ್ ನಮ್ಮ ಭಾವನಕ್ಕ ಯಾವತ್ತೂ ನನ್ನ ಬಿಟ್ಟು ಓಡಾಡಲ್ಲ. ಇವತ್ತು ಫುಲ್ ಬಿಟ್ಟು ಓಡಾಡಿ ಸ್ವೆಟ್ಟೆ ಸ್ವೆಟ್ಟೆಲ್ಲ ಬರೆಸ್ಕೊಂಡವಳೆ. ಏನೋ ಕಿತ್ತು ಗುಡ್ಡ ಹಾಕ್ತಾಳೆ ಗೈಸ್. ಅವಳು ಕಿತ್ತು ಗುಡ್ಡ ಹಾಕ್ತಾಳೆ. ಇಷ್ಟೇ ಇಲ್ವಲ್ಲ, ನಾಳೆ ನೀನು ಅಂದ್ಕೊಂಡಾಗ ಏನೋ ನಂಗಿದು ಹೇಳಿ ರೋಸ್ತಾಳೆ ಗೈಸ್, ರೋಸ್ತಾಳೆ. ಏನೇ ಆದರೂ ನಾಳೆ ನೀನೇನು ಅನ್ಕೊಂತೆ ಅದಾಗಲ್ಲ. ಅಷ್ಟೇ ಆಯ್ತು ಕಣವ, ನೀನು ಹೇಳ್ದಂಗೆ ಆಗಲಿ ಕಣವ. ಆಯ್ತು ಕಣವ. ಗೈಸ್ ನನ್ನ ಮುಂದೆ ನನ್ನ ಬರ್ಡೇ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅಂದರೆ ನನಗೇನು ಬಿಟ್ಕೊಡ್ತಿಲ್ಲ ಅಷ್ಟೇ. ಏನು ಗೊತ್ತಾಗ್ತಾ ಇಲ್ಲ. ನನಗೇನೋ ಗೊತ್ತಾಗ್ತಾ ಇಲ್ಲ. ಒಟ್ಟು ನನ್ನ ಮುಂದೆ ಪ್ಲ್ಯಾನ್ ಮಾಡ್ತಾಳೆ ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ. ಗೈಸ್ ನಾನು ಅನ್ಕೊಂಡಿದ್ದು ಏನೂ ಆಗಲ್ಲ ಅಂದ್ಕೊಂಡೆ ಸೈಕ್ ಮಾಡ್ತಾಳೆ ನನ್ಗಳು. ಬೇಜಾರೇ ಆಗ್ತೈತೆ ನನಗಿಲ್ಲಿ. ನನಗೇನು ಗೊತ್ತಾ ಬೇಜಾರು? ನನ್ನ ಬರ್ಡೇ ದಿನ ನಾನು ಅನ್ಕೊಂಡಂಗೆ ಆಗಲ್ವಲ್ಲ ಅಂತ ಬೇಜಾರು ಅಷ್ಟೇ. ನೋಡೋಣ. ಟೈಮ್ ಏನಾದರೂ ನೀನು ಹುಟ್ಟಿದ್ದಿದೆ ಟೈಮಿಗೆ ಹುಟ್ಟಬೇಕಂತ ಅಂದ್ಕೊಂಡು ಹುಟ್ಟಿದ್ದ ಹಂಗೆ ನೋಡಿ. ನಾನು ಹುಟ್ಟಿದ್ದು ಐ ಗೆಸ್ ಮಧ್ಯಾಹ್ನ ಅಂತೆ ಗೈಸ್. ಇವತ್ತೇ ಹುಡ್ತೀನಿ ಅಂತ ಏನಾದರೂ ಗೊತ್ತಿತ್ತ ನಿಮಗೆ? ಹುಟ್ಟೋ ದಿನ ಇಲ್ಲ ಹಂಗೆ. ನಾನು 8 ಹುಟ್ಟಬೇಕಿತ್ತು. 8/8/2004 ಆಗಿದೆ. ನಿಮ್ಮ ಶೆಡ್ಯೂಲ್ಸು ಪ್ಲ್ಯಾನ್ಸು ನಾಳೆ ಏನೋ ನಡೆಯಲ್ಲ. ನಡಿ. ನಮ್ಮಮ್ಮ ನೋಡಿದ್ರೆ ಎಲ್ಲ ನಾಳೆನೇ ಮಾಡು, ಬೇರೆ ದಿನ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೈತೆ. ನೀನು ನೋಡಿದ್ರೆ ಗೈಸ್ ಇವಳಿಗೆ ನಾನು ನೀರು ಜ್ಯೂಸ್ ಕೊಡ್ಸೋಣ ಅಂತ ಬಂದೆ. ಜ್ಯೂಸ್ ಕ್ಯಾನ್ಸಲ್ ನಿನಗೆ. ಆರ ನೋಡಿ ಅನು ಊಟ ಮಾಡ್ದ. ಅನು ಸ್ತ್ರೀ ಊಟ ಮಾಡ್ದ. ಪರವಾಗಿಲ್ಲ ಹೊಡಿರೋ ಆರನು. ನಡಿ ಸೈಡಿಗೆ ಮರಿ. ಗೈಸ್ ಏನು ಜೋಶ್ ಅಂತ ಗೊತ್ತಿಲ್ಲ. ಫುಲ್ ಟು ಫುಲ್ ಜೋಶಲ್ಲಿದ್ದೀನಿ ನಾನಂತೂ. ಆಲ್ರೆಡಿ ಎಕ್ಸಾಮ್ ಫೇಲ್ ಆಗ್ತಾಳೆ, ಅದಕ್ಕೆ ಜೋಶಲ್ಲವಳೆ. ನಾನು ಪಾಸ್ ಆಗ್ತೀನಿ ಸಾಕು ನನಗೆ. ಅವಳು ಪಾಸ್ ಆಗ್ತಾಳೆ ಅನ್ನೋ ಜೋಶಲ್ಲವಳೆ. ಇಲ್ಲಿ ಮತ್ತೆ ಕಿಚ್ಚ ಪಕ್ಕ ಅಮ್ಮ ಹೊರಗಡೆ ಬೇಡ ಗೈಸ್, ಇದೆಲ್ಲ ಕಿಚ್ಚಕ್ಕಾಗಲ್ಲ. ಈಗ ನಿಧಾನಕ್ಕೂ ಅನು ಊಟ ಮಾಡ್ದಾ? ಗೈಸ್ ಫುಲ್ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾಳೆ. ಯಾವತ್ತು ಅಲ್ಲಿಗೆ ಗೇಟ್ ಹತ್ರ ಬಿಡೋಳು, ಇವತ್ತು ಇಲ್ಲಿ ತನಕ ಕರ್ಕೊಂಬಂದು ಬಿಟ್ಟಿದ್ದಾಳೆ.
ಆಮೇಲೆ ತುಂಬ ಅಂದರೆ ತುಂಬ ಎದುರಿಸ್ದಾಳೆ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಹಂಗೆ ಹಂಗೆ ಅಂತಲ್ಲ. ಹೋಗಮ್ಮ ಹೋಗಮ್ಮ ನೀನು ನೋಡಕ್ಕೆ ಅಕ್ಕ ನಿಮ್ಮ ಆಶೀರ್ವಾದ ಬೇಡ ಅವಳೇ ನನಗಿನ್ನ ಒಂದಷ್ಟು ದೊಡ್ಡವಳು. ಇದೆಲ್ಲ ಹಾಕಲ್ಲ ನಾನು. ಬಾಯ್ ಬಾಯ್.